ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಈ ದಿನದ ವಿಡಿಯೋದಾಗ ಹೊರಗೆ ಸಿಗುವಂತ ಗರಿ ಗರಿ ಆಗಿರುವಂತ ಉದ್ದಿನ ಬೇಳೆ ಬೋಂಡ ಯಾವ ರೀತಿ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಾಗ ನೋಡುವಂತ್ರಿ. ವಿಡಿಯೋ ಇಷ್ಟ ಆಯ್ತಂದ್ರ ಮರಿಲಾರ್ದೆ ಲೈಕ್ ಕೂಡ ಮಾಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ. ಇಲ್ಲಿ ನೋಡ್ರಿ, 1 ಕಪ್ ಆಗೋಷ್ಟು ಉದ್ದಿನ ಬೇಳೆನ ನಾನು 2 ರಿಂದ 3 ಅವರ್ ನೆನ್ಸಿಟ್ಕೊಂಡಿನ್ರಿ. ಇವಾಗ ನೆನ್ಸಿರುವಂತ ಉದ್ದಿನ ಬೇಳೆ ಒಳಗನ್ನ ನೀರ್ ತೆಗೆದು ಇದನ್ನ ಮಿಕ್ಸಿ ಜಾರ್ ಒಳಗ ಹಾಕೊಳ್ಳುವಂತ್ರಿ. ಇವಾಗ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕೋಣ. ಸ್ವಲ್ಪ ನೀರ್ ಹಾಕೊಂಡು ಇದನ್ನ ನುಣ್ಣಗೆ ರುಬ್ಕೊಂಡ್ ಬರ್ಬೇಕು ನೋಡ್ರಿ. ಜಾಸ್ತಿ ನೀರ್ ಹಾಕಿ ರುಬ್ಬಾರ್ದ್ರಿ. ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಇದನ್ನ ಈ ರೀತಿ ರುಬ್ಕೋಬೇಕು ನೋಡ್ರಿ. ಹಿಟ್ಟು ಅನ್ನೋದು ಈ ರೀತಿ ಗಟ್ಟಿಯಾಗಿ ಇರ್ಬೇಕ್ರಿ. ಅವಾಗ ನಮ್ಗ ಬೋಂಡ ಅನ್ನೋದು ಫ್ಲಫಿ ಆಗಿ ಬರ್ತಾವ್ರಿ. ನೆಕ್ಸ್ಟ್ ರುಬ್ಬಿರುವಂತ ಹಿಟ್ಟನ್ನ ಒಂದು ಬೌಲ್ದಾಗ ಹಾಕ್ತಾ ಇದೀನಿ ನೋಡ್ರಿ. ಇವಾಗ ಏನ್ ಮಾಡುಮ್ರಿ, 6 ರಿಂದ 7 ನಿಮಿಷ ಕಂಟಿನ್ಯೂ ಇದೇ ರೀತಿ ಹಿಟ್ಟನ್ನ ಕಲಿಸ್ತಾನೆ ಇರ್ಬೇಕು ನೋಡ್ರಿ. ಈ ರೀತಿ ಕಲ್ಸೋದ್ರಿಂದ ಏನಾಗುತ್ತಂದ್ರ ಹಿಟ್ ಅನ್ನೋದು ಫ್ಲಫಿ ಆಗ್ತೈತ್ರಿ, ಮತ್ತೆ ಹಗುರವಾಗಿ ಬರ್ತೈತ್ರಿ ಹಿಟ್ ಅನ್ನೋದು. ನಾವು ಬೋಂಡ ಮಾಡೋಣ ಸಾಫ್ಟ್ ಆಗಿ, ಒಳಗೆಲ್ಲ ಸಾಫ್ಟ್ ಆಗಿ, ಮೇಲ್ಗಡೆ ಕ್ರಿಸ್ಪಿ ಆಗಿ ಬರ್ತೈತಿ ನೋಡ್ರಿ. ಇವಾಗ ಇದು ಹಿಟ್ಟು ಫ್ಲಫಿ ಆಗ್ಯದಂತ ಹೆಂಗ್ ನೋಡೋದಂದ್ರ, ಒಂದ್ ಬೌಲ್ದಾಗ ಸ್ವಲ್ಪ ನೀರ್ ಹಾಕೊಂಡು ಹಿಟ್ಟನ್ನ ಈ ರೀತಿ ಬಿಟ್ರೆ ಸಾಕ್ರಿ. ನೋಡ್ತಾ ಇರ್ಬೋದ್ರಿ, ಹಿಟ್ ಅನ್ನೋದು ಮೇಲ್ಗಡೆ ಈ ರೀತಿ ತೇಲ್ತಾ ಇರ್ಬೇಕ್ರಿ. ಅಂದ್ರ ಹಿಟ್ ಅನ್ನೋದು ಪರ್ಫೆಕ್ಟ್ ಆಗಿ ರೆಡಿ ಆಗೈತೆ ಅಂದಂಗ ನೋಡ್ರಿ. ಈ ರೀತಿ ಹಿಟ್ಟಿರನ್ನ ನಮ್ಗ್ ಬೋಂಡ ಅನ್ನೋದು ಪರ್ಫೆಕ್ಟ್ ಆಗಿ ಬರ್ತಾವ ನೋಡ್ರಿ. ಇವಾಗ ಇನ್ನೊಂದ್ 2 ನಿಮಿಷ ಇದನ್ನ ಕಲ್ಸ್ಕೊಳುಮಂತ್ರಿ. ಇವಾಗ ಹಿಟ್ ರೆಡಿ ಆಗೈತ್ರಿ. ನಾವೇನ್ ಮಾಡೋಮ್ರಿ, ರುಚಿಗೆ ತಕ್ಕಷ್ಟು ಇದಕ್ಕ ಉಪ್ಪು ಹಾಕತ್ತೀನಿ ನೋಡ್ರಿ. ನೆಕ್ಸ್ಟ್ ಒಂದ್ 1/2 ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಕೂಡ ಹಾಕೊಳತೀನಿ. ಇಲ್ಲಿ ನೀವು ಸಣ್ಣದಾಗಿ ಹೆಚ್ಚಿರುವಂತ ಉಳ್ಳಾಗಡ್ಡಿ ಹಾಕೋಬಹುದ್ರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋಬಹುದ್ರಿ. ಆದ್ರ ನಾನು ಇಲ್ಲಿ ಏನು ಹಾಕ್ತಾ ಇಲ್ರಿ, ಜಸ್ಟ್ ಜೀರಿಗೆ ಅಷ್ಟೇ ಹಾಕತೀನಿ ನೋಡ್ರಿ. ಇವಾಗ ಇದನ್ನ ಒಂದ್ಸರ್ತಿ ಕಲ್ಸೋದಾಗನ ಹಿಟ್ ಅನ್ನೋದು ಇವಾಗ ಪರ್ಫೆಕ್ಟ್ ಆಗಿ ರೆಡಿ ಆಗೈತ್ರಿ ನೋಡ್ರಿ. ನಾವ್ ಕೈಲಿ ಸ್ವಲ್ಪ ಹಿಟ್ಟು ತಗೊಂಡು ಈ ರೀತಿ ಬಿಟ್ರ ಹಿಂಗ್ ಫ್ಲಫಿ ಆಗಿ ಬರ್ತೈತಿ ನೋಡ್ರಿ. ನೋಡ್ತಾ ಇರ್ಬೋದ್ರಿ ಹಿಟ್ ಅನ್ನೋದು ಎಷ್ಟು ಸ್ಮೂತ್ ಆಗೈತಿ ಅಂತ ಹೇಳಿ. ಈ ರೀತಿ ಸ್ಮೂತ್ ಆಗಿರ್ಬೇಕ್ರಿ, ಅವಾಗ ನಮಗ ಬೋಂಡ ಅನ್ನೋದು ಸೂಪರ್ ಸಾಫ್ಟ್ ಆಗಿ ಬರ್ತಾವ ನೋಡ್ರಿ. ಇವಾಗ ಎಣ್ಣೆ ಕೂಡ ಕಾದೈತ್ರಿ. ಎಣ್ಣೆ ಒಳಗ ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಂಡು ನಾವು ಬಜ್ಜಿ ಯಾವ ರೀತಿ ಮಾಡ್ತೇವಲ್ರಿ, ಅದೇ ರೀತಿ ಇದನ್ನ ಬಿಡ್ಬೇಕು ನೋಡ್ರಿ. ಇದು ಎಣ್ಣೆ ಅನ್ನೋದು ಲೋ ಫ್ಲೇಮ್ ದಾಗ ಇಟ್ಕೊಂಡೆ ಕಾಯಿಸಿರ್ಬೇಕ್ರಿ. ಜಾಸ್ತಿ ಬಿಸಿ ಇರಬಾರ್ದ್ರಿ ಎಣ್ಣೆ ಅನ್ನೋದು. ನೋಡ್ತಾ ಇರ್ಬೋದ್ರಿ, ನಾ ಹಾಕಾನ ನಿಮ್ಗೆ ಗೊತ್ತಾಗ್ತಾ ಇರ್ಬೋದ್ರಿ, ಎಣ್ಣೆ ಅನ್ನೋದು ಜಾಸ್ತಿ ಬಿಸಿ ಇಲ್ರಿ. ಒಂದ್ 2 ನಿಮಿಷ ಆಗನ ಇದನ್ನ 2 ಸೈಡ್ ಚಂದಗೆ ಬೇಯಿಸ್ಕೋಬೇಕ್ರಿ. ಇದು ಯಾವ ಕಲರ್ ಬರ್ಬೇಕಂದ್ರ ಗೋಲ್ಡನ್ ಕಲರ್ ಬರುವವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕು ನೋಡ್ರಿ. ಗ್ಯಾಸ್ ಅನ್ನೋದು ಲೋ ಫ್ಲೇಮ್ ದಾಗ ಇಟ್ಟೆ ಬೇಯಿಸ್ಕೋಬೇಕು ನೋಡ್ರಿ. ನೀವು ಹೈ ಫ್ಲೇಮ್ ದಾಗ ಇಟ್ಕೊಂಡ್ರ ಒಳಗೆಲ್ಲ ಹಂಗೆ ಉಳಿತೈತ್ರಿ, ಮೇಲ್ಗಡೆ ಅಷ್ಟೇ ಕ್ರಿಸ್ಪಿ ಆಗ್ಬಿಡ್ತೈತ್ರಿ. ಇವಾಗ ನೋಡ್ತಾ ಇರ್ಬೋದ್ರಿ, ಪರ್ಫೆಕ್ಟ್ ಆಗಿರುವಂತ ಉದ್ದಿನ ಬೋಂಡ ರೆಡಿ ಐತ್ ನೋಡ್ರಿ. ಎಷ್ಟು ಸಿಂಪಲ್ ಆಗಿ, ಈ ಸೋಡಾ ಕೂಡ ಹಾಕದೇನೆ ಹೋಟೆಲ್ ಶೈಲಿಯಲ್ಲಿ ನಾವು ಉದ್ದಿನ ಬೋಂಡ ಮಾಡ್ದೇವ್. ನೋಡಿದ್ರಲ್ರಿ, ವಿಡಿಯೋ ಇಷ್ಟ ಆಯ್ತಂದ್ರ ಮರಿಲಾರ್ದೆ ಒಂದ್ ಲೈಕ್ ಮಾಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಇಷ್ಟೇ ಈಜಿ ರೆಸಿಪಿ. ನಿಮಗ್ ಬೇಕಾಗಿತ್ತಂದ್ರ ನನ್ ಚಾನಲ್ ನ ಇದೇ ರೀತಿ ನೋಡ್ತಾ ಇರಿ. ನೆಕ್ಸ್ಟ್ ಇಷ್ಟೇ ಈಜಿ ರೆಸಿಪಿ ತರ್ತೀನ್ರಿ. ಅಲ್ಲಿವರೆಗೂ ನೋಡ್ತಾ ಇರಿ ನನ್ ಚಾನಲ್.